ಸರ್ಕಾರಿ ಶಾಲೆ ಅಂದರೆ ಮಕ್ಕಳಿಗೆ ಸರಿಯಾಗಿ ಶಿಕ್ಷಣ ಸಿಗಲ್ಲ ಅಂತ ಮಾತು ಕೇಳಿ ಬರುತ್ತದೆ. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಬೆಳೆಸುತ್ತಿರುವ ಮೂಲಕ ಗಮನ ಸೆಳೆಯಲಾಗುತ್ತಿದೆ. ಇಂಥ ಶಾಲೆಯು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೆರ್ಕಲ್ಮಟ್ಟಿ ಗ್ರಾಮದ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ ಮಕ್ಕಳಿಂದ ತಂದೆ ತಾಯಿಯರ ಪಾದಪೂಜೆ ಹಾಗೂ ಪೋಷಕರಿಂದ ಮಕ್ಕಳಿಗೆ ದೀಕ್ಷೆ ಕೊಡಿಸುವ ಮೂಲಕ ಸರ್ಕಾರಿ ಶಾಲೆಯ ಆಸಕ್ತಿ ಬೆಳೆಸಲಾಗುತ್ತಿದೆ. ಕೆರ್ಕಲ್ಮಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಒಟ್ಟು 242 ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಶಾಲೆಯ ಮುಖ್ಯ ಗುರುಗಳಾಗಿರುವಂಥ ರಾಜೇಶ್ ಮನಗೂಳಿ ಹಾಗೂ ಸಹ ಶಿಕ್ಷಕರು ಶ್ರಾವಣದ ಕೊನೆಯ ದಿನದಂದು ಮಕ್ಕಳಿಗೆ ತಂದೆ ತಾಯಿಗಳ ಪಾದ ಪೂಜೆ ಮಾಡಿಸಿದ್ದಾರೆ. ಮಕ್ಕಳಿಗೆ ಆತ್ಮವಿಶ್ವಾಸದೊಂದಿಗೆ ಭರವಸೆ ಮೂಡಿಸುವ ಕಾರ್ಯ ಮಾಡಿದ್ದಾರೆ. ಶಿಕ್ಷಕರ ಈ ವಿನೂತನವಾದ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಸಹ ಸಾಥ್ ನೀಡಿದ್ದಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಜೊತೆಗೆ ಅವರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಓದಿನ ಆಸಕ್ತಿ ಬೆಳೆಸಲು ಈ ಶಾಲೆ ಮುಂದಾಗಿದೆ. ಶಿಕ್ಷಣದಲ್ಲಿ ಕೇವಲ ಮಾಹಿತಿ ಮೌಲ್ಯಗಳನ್ನು ಕಳೆದುಕೊಳ್ಳುವಂಥ ಒಂದು ಮಕ್ಕಳನ್ನು ನಾವು ಇವತ್ತು ಕಾಣಕತ್ತೀವಿ. ಆ ಮೌಲ್ಯಗಳು ಮಕ್ಕಳಲ್ಲಿ ತಂದೆ ತಾಯಂದಿರ ಬಗ್ಗೆ ಗೌರವ ಆಗಲಿ ಅಥವಾ ಶಿಕ್ಷಕರ ಬಗ್ಗೆ ಆ ಮಕ್ಕಳು ಕಲಿಯುವಂಥ ವಿದ್ಯಾರ್ಥಿಗಳಲ್ಲಿ ಗೌರವವನ್ನು ನಾವು ಕಾಣ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ಪಾದ ಪೂಜೆ ಮತ್ತು ದೀಕ್ಷೆ ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಂದೆ ತಾಯಂದಿರಲ್ಲಿ ಅವರಲ್ಲಿ ಒಂದು ಪ್ರಜ್ಞೆ, ಮಕ್ಕಳನ್ನು ಗುಣಮಟ್ಟದ ಶಿಕ್ಷಣ ನಾವು ಕೊಡಿಸಬೇಕು. ಅದು ಗ್ರಾಮೀಣ ಮಟ್ಟದಲ್ಲೇ ಆಗಲಿ ನಗರ ಮಟ್ಟದಲ್ಲೇ ಆಗಲಿ ಮಕ್ಕಳು ಮುಂದುವರಿಬೇಕು ಹಾಗೂ ಮಕ್ಕಳು ದೊಡ್ಡ ಒಂದು ಹುದ್ದೆಯನ್ನು ಅಲಂಕರಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅದರ ಜೊತೆಗೆ ಸಮಾಜದ ಬಗ್ಗೆ, ದೇಶದ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಶಾಲೆಯ ಹೆಸರು MPS ಕೆರ್ಕಲಮಟ್ಟಿ. ಇಂದು ನಮ್ಮ ಶಾಲೆಯಲ್ಲಿ ಪಾದಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇಂದು ನಾವು ಎಲ್ಲ ವಿದ್ಯಾರ್ಥಿಗಳು ಸೇರಿ ತಂದೆ ತಾಯಿಗೆ ಪಾದಪೂಜೆಯನ್ನು ಮಾಡಿದೆವು. ಇಂದು ನಾವು ಪ್ರಮಾಣ ಮಾಡಿದೆವು, ಎಂದು ಶಾಲೆಯನ್ನು ಬಿಡುವುದಿಲ್ಲ, ಶಾಲೆ ತಪ್ಪಿಸುವುದಿಲ್ಲ, ಒಳ್ಳೆ ವಿದ್ಯಾರ್ಥಿಗಳಾಗುತ್ತೇವೆ. ಭಾರತಕ್ಕೆ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ಹಂಗೆ ಒಂದು ಊರಿಗೆ ಒಂದು ಏನರ ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರಮಾಣ ಮಾಡೀವಿ. ಮತ್ತು ನಮ್ಮ ತಂದೆ ತಾಯಿಗಳು ಪ್ರಮಾಣ ಮಾಡ್ಯಾರ, ನಮ್ಮ ತಲೆ ಮೇಲಿಟ್ಟು ದುಷ್ಟಚಗಳನ್ನು ಬಿಡುತ್ತೇವೆ ಹಾಗೂ ನಾವು ನಮ್ಮ ಮಕ್ಕಳನ್ನ ಎಂದು ಶಾಲೆ ಬಿಡಿಸೋದಿಲ್ಲ ಅಂತೇಳಿ ಪ್ರಮಾಣ ಮಾಡ್ಯಾರ ನಮ್ಮ ತಂದೆ ತಾಯಿಗಳು. ನೂರಾರು ಮಕ್ಕಳು ಸಾಮೂಹಿಕವಾಗಿ ತಮ್ಮ ತಮ್ಮ ತಂದೆ ತಾಯಿಯ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಪಾದವನ್ನು ಮುಟ್ಟಿ ಪ್ರತಿಜ್ಞೆ ಮಾಡಿದರು. ನಾನು ನನ್ನ ಶಿಕ್ಷಣವನ್ನು ಪೂರ್ಣಗೊಳಿಸುವವರೆಗೂ ಎಂದಿಗೂ ಶಾಲೆಗೆ ಗೈರು ಹಾಜರಾಗದೆ ಶಾಲೆಯಲ್ಲಿ ಪೂಜ್ಯ ಗುರುಗಳಿಂದ ಪಡೆದ ಜ್ಞಾನವನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದರು. ನಾನು ನನ್ನ ಶಿಕ್ಷಣವನ್ನು ಪೂರ್ಣಗೊಳಿಸುವವರೆಗೆ ಅವರು ಹೇಳಿದ ಮನೆಗೆಲಸ. ಇದೇ ಸಂದರ್ಭದಲ್ಲಿ ಪಾಲಕರು ಸಹ ತಮ್ಮ ಮಕ್ಕಳ ಮೇಲೆ ಆಣೆ ಮಾಡಿದರು. ಎಲ್ಲಿವರೆಗೂ ಶಿಕ್ಷಣ ಪಡೆಯಲು ಇಚ್ಛಿಸುವವರೋ ಅಲ್ಲಿವರೆಗೆ ಏನೇ ಕಷ್ಟ ಬಂದರೂ ಸಹ ಎದೆಗುಂದದೆ ನಮ್ಮ ಮಕ್ಕಳನ್ನು ಶಿಕ್ಷಣ ಪೂರ್ಣಗೊಳಿಸುವುದಕ್ಕೆ ಶ್ರಮಿಸುತ್ತೇವೆ ಎಂದು ಪ್ರಮಾಣ ಮಾಡಿದರು. ಪೂಜೆ ಇಟ್ಕೊಂಡಿವಿ. ಎಲ್ಲರೂ ಬಂದು ಇದಕ್ಕೆ ಸಭೆಗೆ ಕೂಡಿ ಎಲ್ಲರೂ ಪಾದಪೂಜೆ ಮಾಡಿಸ್ಕೊಂಡು ಪ್ರತಿಜ್ಞೆ ಮಾಡ್ಬೇಕಂತ ಕೇಳ್ಕೊಂಡ್ರು. ಅದೇ ರೀತಿ ಕೇಳ್ಕೊಂಡಂತೆ ಎಲ್ಲ ನಮ್ಮ ಊರಿನ ಎಲ್ಲ ಪಾಲಕರು, ತಂದೆ ತಾಯಿಗಳು ಎಲ್ಲರೂ ಬಂದರು. ಬಂದ ಕೇಶ ಎಲ್ಲ ಕಾರ್ಯಕ್ರಮವನ್ನು ಪಾದಪೂಜೆ ಮಾಡಿಸಿ ಪ್ರತಿಜ್ಞೆ ಮಾಡಿದರು. ಎಲ್ಲ ಹುಡುಗರು ಸೇರಿ ಎಲ್ಲ ಅವರು ಪ್ರತಿಜ್ಞೆ ಮಾಡಿದರು, ನಾವು ಶಾಲೆ ಬಿಡೋಂಗಲ್ಲ, ನಾವು ಶಾಲೆ ಕಂಟಿನ್ಯೂ ಬರ್ತೀವಿ ಅಂತ ಅವ್ರು ಮಾಡಿದರು. ನಂತರ ಪಾಲಕರ ನಂತರ ಅವರು ತಲೆ ಮೇಲೆ ಕೈ ಇಟ್ಟುಕೊಂಡು ಅವರು ಪ್ರತಿಜ್ಞೆ ಮಾಡಿದರು, ನಾವು ಯಾವುದೇ ದೊಡ್ಡ ದುಶ್ಚಟ ಮಾಡೋಂಗಿಲ್ಲ, ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ತೀವಿ ಅಂತೇಳಿ ಎಲ್ಲರೂ ಪ್ರತಿಜ್ಞೆ ಮಾಡಿದರು. ಅದೇ ರೀತಿ ನಾವು ಈಗ ಎಲ್ಲ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರು ಎಲ್ಲರೂ ಕೂಡಿ ನಾವು ಶಾಲೆಯನ್ನು ಇನ್ನಷ್ಟು ಅತಿ ಹೆಚ್ಚಿನ ಇದರೊಳಗೆ ನಾವು ಅಭಿವೃದ್ಧಿ ಮಾಡ್ಬೇಕಂತೇಳಿ ನಾವು ಹಿರಿಯರು ಎಲ್ಲರೂ ಮಾತಾಡ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ
ಮಕ್ಕಳಿಗೆ ತಂದೆ ತಾಯಿಯ ಆಶೀರ್ವಾದ ಇದೆ ಎಂದು ಆತ್ಮಸ್ಥೈರ್ಯ ಮೂಡಿಸಿದರೆ, ಪಾಲಕರಿಗೆ ತಮ್ಮ ಮಕ್ಕಳು ಸರಿಯಾಗಿ ಓದಿನ ಕಡೆ ಲಕ್ಷ್ಯ ವಹಿಸಿ ಹೆಚ್ಚು ಅಭಿವೃದ್ಧಿ ಹೊಂದುತ್ತಾರೆ ಎಂಬುದು ವಿಶ್ವಾಸ ಮೂಡಿಸಲಾಗುತ್ತದೆ. ಶಿಕ್ಷಕರು ಮನಸ್ಸು ಮಾಡಿದರೆ ಏನೆಲ್ಲ ಅಭಿವೃದ್ಧಿ ಸಾಧ್ಯ ಎಂಬುದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ. TV10 ನ್ಯೂಸ್, ಬಾಗಲಕೋಟೆ. ಜನ್ಮ ನೀಡಿದ ಹೆತ್ತವರಿಗೆ ಕೀರ್ತಿ ತರುವ ಹಾಗೆ ರೂಪಿಸಿಕೊಳ್ಳುತ್ತೇನೆ. ಆ ಮೂಲಕ ನನ್ನ ಊರಿಗೆ, ನಾಡಿಗೆ ಹಾಗೂ ದೇಶಕ್ಕೂ ಇರುವವರೆಗೂ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ.